ನಾವು ಸಣ್ಣವರಿದ್ದಾಗ ₹1 ಅಥವಾ 8 ಚುರ್ಮರಿ ಉಂಡೆ ಸಿಗ್ತಿತ್ತು. ಅದನ್ನು ಕಲರ್ ಚುರ್ಮರಿ ಉಂಡೆ ಸಿಗ್ತಿತ್ತು. ಯಾಕಂದ್ರೆ ಕಲರ್ ಹಾಕಿ ಮಾಡಿರ್ತಿದ್ರೆ ಕಲರ್ ಚುರ್ಮರಿ ಉಂಡೆ ನಂಗೆ ಯೆಲ್ಲೋ ಕಲರ್ ಬೇಕ್ರಿ, ನಂಗೆ ಪಿಂಕ್ ಕಲರ್ ಬೇಕ್ರಿ, ನಂಗೆ ರೆಡ್ ಕಲರ್ ಬೇಕ್ರಿ, ಬರೀ ಇದ್ದ ಹುಡುಕಿ ಬರೀ ಚುರ್ಮರಿ ಉಂಡೆ ತಿಂತಿದ್ವಿ ನಾವು. ಆ ಚುರ್ಮರಿ ಉಂಡೆ ಮಾಡೋದು ಹೆಂಗೆ ನೋಡೋಣ ಬರ್ರಿ. ಆಣ ತೊಗೋಬೇಕು, ಬೆಲ್ಲ ಮತ್ತು ತುಪ್ಪ ಅಷ್ಟೇ ಯೂಸ್ ಮಾಡ್ಕೋಬೇಕು. ಸೇಮ್ ನಾನು ಲಾಸ್ಟ್ ಟೈಮ್ ಅಳ್ಳ ಉಂಡೆ ಮಾಡಿದ್ದೆ ಅದೇ ಥರನ ಇದನ್ನು ಆಣ ತೊಗೋಬೇಕು. ಇದನ್ನು ಕೂಡ ನೀರಿಗೆ ಹಾಕಿದ್ರೆ ಗಟ್ಟಿ ಆಗಬೇಕು. ಆಣ ಒಂಥರ ಕ್ಯಾಂಡಿ ಥರ ಆಗಬೇಕು ನೀರಿಗೆ ಹಾಕಿದ್ರೆ. ಅಷ್ಟು ಆಣನ ಇದನ್ನು ಕೂಡ ಅಷ್ಟೇ ತೊಗೋಬೇಕು. ಆಮೇಲೆ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಚುರ್ಮರಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಏನಿಲ್ಲ, ಒಂದು ಏಲಕ್ಕಿ ಹಾಕೋಂಗಿಲ್ಲ, ಏನಿಲ್ಲ, ಭಾಳ ಈಸಿಯಾಗಿ ಮಾಡ್ಬೋದು. ಮಕ್ಕಳಿಗಂತೂ ಭಾಳ ಇಷ್ಟ ಆಕೈತಿ. ಕರುಮ್ ಕುರುಮ್ ಅಂತ ಇರತೈತಿ. ಈ ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿದ ಉಂಡೆ ಇದು. ಕರುಮ್ ತಿಂತಾ ಇದ್ರೆ ಚಳಿ ಎಲ್ಲ ಓಡಿ ಹೋಗ್ತೈತಿ, ಅಷ್ಟು ಮಜಾ ಕೊಡ್ತೈತಿ ಇದ್ರ ಸೌಂಡ್. ಚುರ್ಮರಿ ಉಂಡೆ ಭಾಳ ಈಸಿ ಮಾಡೋದು. ನಮ್ಮ ಮಮ್ಮಿ ಅಂತೂ ಭಾಳ ಚಂದ ಮಾಡ್ತಾರೆ. ನಮ್ಮ ಮಮ್ಮಿ ಹತ್ರನ ಮಾಡಿಸಿದ್ದೆ, ಊರಿಗೆ ಬಂದಿದ್ದೆ, ನಮ್ಮ ಮಮ್ಮಿ ಹತ್ರನ ಮಾಡಿಸಿದ್ದೆ. ನೀವು ಮಾಡಿರಿ, ಮಕ್ಕಳಿಗೆ ಹಳೆ ರೆಸಿಪಿನ ಹೇಳ್ಕೊಡ್ರಿ ಅಥವಾ ಹಳೆಯ ರೆಸಿಪಿನ ಮಾಡಿಕೊಡ್ರಿ. ಹಳೆಯದನ್ನು ಯಾವುದೂ ಮರಿಬಾರ್ದು. ಯಾಕಂದ್ರೆ ಈಗಿನ ಜಮಾನ ಪೂರ್ತಿ ಕಾಸ್ಟ್ಲಿ ಜಮಾನ. ಒಂದೊಂದು ಚಾಕ್ಲೇಟಿಗೆ ₹30, ₹40, ₹50 ಸ್ಟಾರ್ಟ್ ಆಗೋದು. ಮಾಡಿ ನೋಡ್ರಿ, ಮಜಾ ಮಾಡಿರಿ.